ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ದೇಹದ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಪುರುಷಾರ್ಥ ಮಾಡುವಲ್ಲಿ ಪ್ರಮುಖವಾದಂತಹ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ. ಅದು ಬಹಳ ಸೂಕ್ಷ್ಮವಾಗಿದ್ದು ಅದನ್ನು ತಿಳಿದುಕೊಳ್ಳುವುದರಿಂದ ನಮ್ಮ ಪುರುಷಾರ್ಥದ ಸಾಮರ್ಥ್ಯವು ಹೆಚ್ಚುತ್ತದೆ. ಇದರಿಂದ ಪರಿವರ್ತನೆಯ ಅಭ್ಯಾಸವು ಬಹಳ ಶೀಘ್ರಗತಿಯಲ್ಲಿ ಮುಂದುವರಿಯುವುದು. ಬ್ರಾಹ್ಮಣ ಜೀವನದ ಫೌಂಡೇಶನ್ ಅನ್ನುವುದು ಏನಾಗಿದೆ ಅಂದರೆ, ಯಾವ ಒಂದು ವಿಷಯ ಮನುಷ್ಯ ಆತ್ಮರನ್ನು ಬ್ರಾಹ್ಮಣನನ್ನಾಗಿ ಮಾಡುತ್ತದೆ, ಅಂದರೆ ಯಾವುದು ಹದ್ನ ಅಂದರೆ ಲೌಕಿಕದಲ್ಲಿರುವ ಮನುಷ್ಯನನ್ನು ಬೇಹದ್ನಲ್ಲಿ ಅಂದರೆ ಬೇಹದ್ನ ಲೋಕದಲ್ಲಿ ತೆಗೆದುಕೊಂಡು ಹೋಗುತ್ತದೆ ಅಥವಾ ಬ್ರಾಹ್ಮಣನನ್ನಾಗಿ ಮಾಡುತ್ತದೆ. ಇದಕ್ಕೆ ಬಹುಮುಖ್ಯವಾದದ್ದು ಜ್ಞಾನ. ಜ್ಞಾನ ಎಂದರೆ ಪರಮಪಿತನ ಪರಿಚಯ. ಹಾಗಾದರೆ ಪುರುಷಾರ್ಥದ ಫೌಂಡೇಶನ್ ಅನ್ನುವುದು ಏನು? ಪುರುಷಾರ್ಥದ ಫೌಂಡೇಶನ್ ಸ್ಮೃತಿಯಾಗಿದೆ. ಹೇಗೆ ನಮ್ಮ ಈ ಭೌತಿಕ ಶರೀರವು ಉಸಿರಾಡುವುದರಿಂದಲೇ ನಡೆಯುತ್ತಿದೆ, ಉಸಿರೇ ಈ ದೇಹಕ್ಕೆ ಆಧಾರವಾಗಿದೆ. ಉಸಿರಾಟದ ಹೊರತು ಜೀವನವಿಲ್ಲ. ಇದರಂತೆ ಸ್ಮೃತಿಯ ಹೊರತು ಬ್ರಾಹ್ಮಣ ಜೀವನವಿಲ್ಲ. ಸ್ಮೃತಿ ಎಂದರೆ ನೆನಪು, ಸ್ಮರಣೆ. ಸ್ಮರಣೆ ಎಂದರೆ ಬೇಹದ್ನ ಪರಮಪಿತನನ್ನು ಸ್ಮರಿಸುವುದು. ಭಕ್ತಿಯ ಫಲ ಜ್ಞಾನ ಹಾಗೂ ಜ್ಞಾನದ ಫಲವೇ ಸ್ಮೃತಿಯಾಗಿದೆ. ಸ್ಮರಣೆ ಎಂದರೆ ಪರಮಪಿತನ ಸ್ಮರಣೆ. ಸದಾ ಪರಮಪಿತನಲ್ಲಿಯೇ ಲೀನವಾಗುವುದು, ಸ್ಮರಿಸುತ್ತಿರುವುದು ಎಂದರ್ಥ. ಉಸಿರಾಟದ ಹೊರತು ಈ ಶರೀರ ನಡೆಯುವುದಿಲ್ಲ. ಅದರಂತೆ ಪರಮಪಿತನ ಸ್ಮರಣೆ ಇಲ್ಲದೆ ಬ್ರಾಹ್ಮಣ ಜೀವನ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಶ್ವಾಸದಲ್ಲಿ ಪರಮಪಿತನ ಸ್ಮರಣೆಯು ತುಂಬಿರಬೇಕು. ನಮ್ಮ ಉಸಿರೇ ಪರಮಪಿತನ ಸ್ಮರಣೆಯಾಗಬೇಕು. ಸದಾ ನಿರಂತರ ಪರಮಪಿತನ ಧ್ಯಾನದಲ್ಲಿರಬೇಕು. ಯಾವ ಆತ್ಮ ಜ್ಞಾನವನ್ನು ತಿಳಿದುಕೊಂಡಿದೆಯೋ ಆ ಆತ್ಮ ಮಾತ್ರ ನಿರಂತರ ಪರಮಪಿತನ ಸ್ಮರಣೆಯನ್ನು ಮಾಡುತ್ತದೆ. ನಿರಂತರ ಸ್ಮರಣೆಯಿಂದ, ಸ್ಮೃತಿಯಿಂದ ಸಂಸ್ಕಾರ ಪರಿವರ್ತನೆಯಾಗುತ್ತದೆ. ಇದರಿಂದ ಆತ್ಮನ ಒರಿಜಿನಲ್ ಗುಣವು ಇಮರ್ಜ್ ಆಗುತ್ತದೆ. ಆತ್ಮನ ಗುಣ ಪ್ರೇಮ ಸಾಗರವಾಗಿದೆ, ಆನಂದ ಸಾಗರವಾಗಿದೆ. ಆತ್ಮನ ಒರಿಜಿನಲ್ ಗುಣವು ಇಮರ್ಜ್ ಆದಾಗ ಬುದ್ಧಿಯು ಅತ್ಯಂತ ಪವಿತ್ರವಾಗುತ್ತದೆ ಮತ್ತು ಈ ಪರಮ ಶುದ್ಧ ಬುದ್ಧಿಯಲ್ಲಿಯೇ ಪರಮ ಶುದ್ಧ ಬೇಹದ್ನ ಮಹಾಶಾಂತಿಯು ಅಡಗಿದೆ. ಬುದ್ಧಿಗೆ ಈ ಪರಮಶಾಂತಿಯ ಅನುಭವವಾದಾಗ ಅದು ನಿಶ್ಚಯ ಮಾಡಿಕೊಳ್ಳುತ್ತದೆ. ಬುದ್ಧಿಯು ಒಂದು ನಿಶ್ಚಯವನ್ನು ಮಾಡಿಕೊಂಡಾಗ, ನಿಶ್ಚಲವಾದಾಗ ಮನಸ್ಸು ಏಕಾಗ್ರವಾಗುತ್ತದೆ, ಒಂದೆಡೆ ನಿಲ್ಲುತ್ತದೆ. ವಿಶಾಲವಾಗಿ ಹರಡಿಕೊಂಡಿರುವ ಮನಸ್ಸು ಒಂದೆಡೆ ನಿಲ್ಲತೊಡಗುತ್ತದೆ. ಕ್ರಮೇಣ ಈ ಮನಸ್ಸು ವಿಶಾಲವಾಗಿದ್ದುದು ನಿಧಾನವಾಗಿ ಒಂದೆಡೆ ಸೇರಿಕೊಳ್ಳತೊಡಗುತ್ತದೆ. ಅಂದರೆ ಮನಸ್ಸು ಆತ್ಮನಲ್ಲಿ ಸೇರಿಕೊಳ್ಳುತ್ತದೆ, ಆತ್ಮನಲ್ಲಿ ಸ್ಥಿತವಾಗಿ ಬಿಡುತ್ತದೆ. ಆಗಲೇ ಅದು ಪರಮಪಿತನ ಶಕ್ತಿಯ ಅನುಭವವನ್ನು ಪಡೆಯುತ್ತದೆ. ಈ ಶಕ್ತಿಯೇ ಸಂಕಲ್ಪ ಶಕ್ತಿಯಲ್ಲಿ ಪರಿವರ್ತನೆಯಾಗಿ ವಿಶ್ವ ಪರಿವರ್ತನೆಯನ್ನು ಮಾಡುತ್ತದೆ. ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಸ್ಮೃತಿಯಿಂದಲೇ ಬರುತ್ತದೆ. ಅಂದರೆ ಪರಮಪಿತನ ಸ್ಮರಣೆಯಿಂದಲೇ ಬರುತ್ತದೆ. ಅಂದರೆ ಬ್ರಾಹ್ಮಣ ಜೀವನದ ಫೌಂಡೇಶನ್ನೇ ಪರಮಪಿತನನ್ನು ಸ್ಮರಿಸುವುದಾಗಿದೆ. ಸ್ಮರಣೆಯೇ ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ. ಸದಾ ಪರಮಪಿತನನ್ನು ಸ್ಮರಿಸುವುದರಿಂದ ಸಂಸ್ಕಾರ ಪರಿವರ್ತನೆಯಾಗುತ್ತದೆ. ಇದರಿಂದ ಬುದ್ಧಿಯು ಪರಿಶುದ್ಧವಾಗುತ್ತದೆ. ಬುದ್ಧಿಯು ಶುದ್ಧವಾಗುವುದರಿಂದ ಆತ್ಮವು ಹಗುರವಾಗುತ್ತಾ ಹೋಗುತ್ತದೆ. ಇದರಿಂದ ಮನಸ್ಸು ಏಕಾಗ್ರದಲ್ಲಿ ನಿಲ್ಲುತ್ತದೆ. ಮನಸ್ಸು ಏಕಾಗ್ರವಾದಾಗ ಆತ್ಮ ಸ್ವರೂಪದ ಅನುಭೂತಿಯಾಗುತ್ತದೆ. ಆತ್ಮ ಸ್ವರೂಪದ ಅನುಭೂತಿಯಿಂದಲೇ ಪರಮಪಿತನ ಶಕ್ತಿಯ, ಆತನ ಪವರ್ನ ಅನುಭವವಾಗುತ್ತದೆ.
ಪರಮಪಿತನ ಸ್ಮೃತಿಯಿಂದ ಸ್ಮೃತಿಯು ಇನ್ನಷ್ಟು ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಇದೊಂದು ಸೈಕ್ಲಿಕ್ ಪ್ರೊಸೆಸ್ ಆಗಿದೆ. ಇದರ ನಿರಂತರತೆಯು ಹೆಚ್ಚುತ್ತಾ ಹೋಗಿ ಸ್ಮೃತಿಯು ತನ್ನ ಮೂಲ ಸ್ಮೃತಿಯನ್ನ ತಲುಪಿದಾಗ ಎಲ್ಲ ಪುರುಷಾರ್ಥವು ಮುಗಿದು ಹೋಗುತ್ತದೆ, ಅಂತ್ಯವಾಗುತ್ತದೆ. ಸ್ಮೃತಿಯು ಎಷ್ಟು ಸ್ಪಷ್ಟವಾಗುತ್ತದೆಯೋ ಅಷ್ಟು ಆತ್ಮವು ತನ್ನನ್ನು ತಾನು ಅರಿಯಬಲ್ಲದು. ಅಂದರೆ ಯಾವ ಕೆಟಗರಿಯ ಆತ್ಮ, ಯಾವ ಕೆಟಗರಿಯ ಬ್ರಾಹ್ಮಣನಾಗಿದ್ದೇನೆ, ಇದೆಲ್ಲವನ್ನ ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದೇ ಒಂದು ಪುರುಷಾರ್ಥವಾಗಿದೆ. ಆತ್ಮ ತನ್ನನ್ನು ತಾನು ತಿಳಿದುಕೊಳ್ಳುವುದೇ ಒಂದು ಪುರುಷಾರ್ಥವಾಗಿದೆ. ಈ ಒಂದು ಉಪಾಯದಿಂದ ವಿಶಾಲವಾಗಿ ಹರಡಿರುವಂತಹ ಮನಸ್ಸು ಒಂದು ಬಿಂದಿ ಸ್ವರೂಪಕ್ಕೆ ಬಂದು ಸೇರುತ್ತದೆ. ಅಂದರೆ ಮನಸ್ಸು ವಿಸ್ತಾರದಿಂದ ಸಾರಕ್ಕೆ ಬಂದು ಸೇರುತ್ತದೆ. ಇದು ನಿಧಾನವಾಗಿ ತನ್ನ ಮೇಲೆ ಫೋಕಸ್ ಮಾಡಿಕೊಳ್ಳುತ್ತಾ ಹೋದಾಗ ಅದೊಂದು ಸಣ್ಣ ಚುಕ್ಕೆಯಾಗಿ ಪರಿವರ್ತನೆ ಆಗುತ್ತದೆ. ಹೀಗೆ ಅಂತ್ಯದಲ್ಲಿ ತಂದೆಗೆ ತನ್ನ ಮಕ್ಕಳು ಸಿಗುತ್ತಾರೆ ಮತ್ತು ಮಕ್ಕಳಿಗೆ ಪರಮಪಿತ ತಂದೆಯು ಸಿಗುತ್ತಾನೆ. ಇದುವೇ ಸೃಷ್ಟಿ ನಾಟಕದ ಸಾರವಾಗಿದೆ ಎನ್ನುತ್ತಾರೆ ಜ್ಯೋತಿ ಪ್ರಕಾಶ್ ಭಾಯಿಯವರು. ಪರಂ ಶಾಂತಿ ಬೇಹದ್ ಕಿ ಪರಂ ಪರಂ ಮಹಾಶಾಂತಿ ಹೈ, ಮಹಾಶಾಂತಿ ಹೈ.